ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ನಡೆಯಿತು ಖಾಸಗಿ ಬಸ್ ಮಾಲೀಕರ ನೇತೃತ್ವದಲ್ಲಿ ಬಸ್ ಸೇವೆಗಳನ್ನು ಸ್ಥಗಿತಗೊಳಿಸಿ ಸೂಚನಾ ಮುಷ್ಕರ. ಪ್ರಿಯದರ್ಶಿನಿ ಯೋಜನೆ ಆರಂಭವಾದ ಬಳಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿದ ಹಿನ್ನೆಲೆಯಲ್ಲಿ ಪ್ರೈವೇಟ್ ಬಸ್ ಆಪರೇಟರ್ ಫೆಡರೇಷನ್ ಹಾಗೂ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯಿತು ಸೂಚನಾ ಸಮರ. ಕಲೆಕ್ಟರೇಟ್ಗೆ ಮಾರ್ಚ್. ಮಂಗಳೂರು ಬೈಕಂಪಾಡಿಯಲ್ಲಿ ಪಯ್ಯನ್ನೂರಿನ ಚಿನ್ನದ ವ್ಯಾಪಾರಿಯನ್ನು ಅಪಹರಿಸಿ ದರೋಡೆ ಮಾಡಿದ ಪ್ರಕರಣದಲ್ಲಿ 13 ಆರೋಪಿಗಳಿಗೆ ಪಣಂಬೂರು ಪೊಲೀಸರಿಂದ ಲುಕೌಟ್ ನೋಟಿಸ್ ಜಾರಿ. ಆರೋಪಿಗಳ ಬಗ್ಗೆ ಮಾಹಿತಿ ನೀಡಿದವರಿಗೆ ಬಹುಮಾನ ಘೋಷಣೆ. ಗಿಳಿ ವಿಷ ಸೇವಿಸಿ ಚಿಕಿತ್ಸೆ ಪಡೆಯುತ್ತಿದ್ದ 18 ವರ್ಷದ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಕೂಡ್ಲು ತೆಟ್ಟಂಗುಳಿ ಈಸತ್ ನಗರದ ಅಬ್ದುಲ್ಲಾ ಮಾನಫ್ ಅವರ ಪುತ್ರಿ ಆಮಿನಾ ನೂಸಾ ಮೃತಪಟ್ಟ ದುರ್ದೈವಿ. ಕ್ರೀಡೆಯೇ ಲಹರಿ ಎಂಬ ಸಂದೇಶದೊಂದಿಗೆ ಕೇರಳ ವಿಷನ್ ವಿಶ್ವಕಪ್ ಫುಟ್ಬಾಲಿಗೆ ಸಂಬಂಧಿಸಿದಂತೆ ಆಯೋಜಿಸಿತು ಪ್ರತ್ಯೇಕ ರೋಡ್ ಶೋ. ಕಾಸರಗೋಡಿನ ಚಿನ್ಮಯ ವಿದ್ಯಾಲಯದಲ್ಲಿ ನಡೆಯಿತು ರಾಜ್ಯ ಮಟ್ಟದ ಉದ್ಘಾಟನೆ. ನಡೆಯಿತು ಭಾರತೀಯ ಮಜ್ದೂರ್ ಸಂಘ ಕಾಸರಗೋಡು ನಗರಸಭೆ ಸಮಿತಿಯ ಸಮ್ಮೇಳನ. ಬಿಎಂಎಸ್ ಕಾಸರಗೋಡು ವಲಯ ಅಧ್ಯಕ್ಷ ಬಾಲಕೃಷ್ಣ ನೆಲ್ಲಿಕೊನ್ನು ಅವರಿಂದ ಉದ್ಘಾಟನೆ. ನಡೆಯಿತು ವಿದ್ಯಾಜ್ಯೋತಿ ಪ್ರತಿಭೋತ್ಸವ ಕೂಡಲ್ದ ಜವಣೇರ್ ವಾಟ್ಸಪ್ ಗ್ರೂಪಿನ ಆಶ್ರಯದಲ್ಲಿ. ವಾರ್ತೆಗಳು ವಿವರವಾಗಿ. ಪ್ರಿಯದರ್ಶಿನಿ ಯೋಜನೆ ಆರಂಭವಾದ ಬಳಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಾಸರಗೋಡಿನಲ್ಲಿ ತಮ್ಮ ಸೇವೆಗಳನ್ನು ಸ್ಥಗಿತಗೊಳಿಸಿ ಸೂಚನಾ ಮುಷ್ಕರ ನಡೆಸಿದರು. ಬಸ್ ಮಾಲೀಕರ ತುರ್ತು ಬೇಡಿಕೆಗಳನ್ನು ಅಂಗೀಕರಿಸದೇ ಇರುವ ಹಿನ್ನೆಲೆಯಲ್ಲಿ ಪ್ರೈವೇಟ್ ಬಸ್ ಆಪರೇಟರ್ ಫೆಡರೇಷನ್ ಹಾಗೂ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಸೂಚನಾ ಮುಷ್ಕರ ಹಾಗೂ ಕಲೆಕ್ಟರೇಟ್ಗೆ ಮಾರ್ಚ್ ನಡೆಸಲಾಯಿತು. ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಜುಲೈ 20ರಿಂದ ಸಚಿವಾಲಯದ ಮುಂದೆ ಮುಷ್ಕರ ವಿಸ್ತರಿಸಲು ನಿರ್ಧರಿಸಲಾಗಿದೆ. ರಾಜ್ಯ ಸರ್ಕಾರವು ಮಹಿಳೆಯರಿಗೆ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿದ ಬಳಿಕ ಖಾಸಗಿ ಬಸ್ ವಲಯ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ ಎಂದು ಆರೋಪಿಸಿ ಕಾಸರಗೋಡು ಜಿಲ್ಲೆಯ ಎಲ್ಲ ಖಾಸಗಿ ಬಸ್ಸುಗಳು ತಮ್ಮ ಸೇವೆಗಳನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿತು. ಕಾಸರಗೋಡು ಜಿಲ್ಲಾ ಪ್ರೈವೇಟ್ ಬಸ್ ಆಪರೇಟರ್ ಫೆಡರೇಷನ್ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಏಕದಿನ ಸೂಚನಾ ಮುಷ್ಕರ ನಡೆಯಿತು. ಬೆಳಗ್ಗೆಯಿಂದ ಬಸ್ಸುಗಳು ಸಂಚರಿಸದ ಕಾರಣ ಪ್ರಯಾಣಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು. ಕೆಎಸ್ಆರ್ಟಿಸಿ ಬಸ್ ಸೇವೆಗಳು ಲಭ್ಯವಿಲ್ಲದ ಮಾರ್ಗಗಳಲ್ಲಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ವಾಸಿಸುವ ಜನರು ಮುಷ್ಕರದಿಂದ ಹೆಚ್ಚು ತೊಂದರೆ ಅನುಭವಿಸಿದರು. ಬೆಳಿಗ್ಗೆ ಶಾಲಾ ಕಾಲೇಜುಗಳಿಗೆ ಹೋಗಲು ಹೊರಟಿದ್ದ ವಿದ್ಯಾರ್ಥಿಗಳು ಹಾಗೂ ಕಚೇರಿ ನೌಕರರು ಬಸ್ಸುಗಳ ಕೊರತೆಯಿಂದ ಹೆಚ್ಚು ತೊಂದರೆ ಅನುಭವಿಸಿದರು. ಪ್ರಿಯದರ್ಶಿನಿ ಯೋಜನೆಯಿಂದ ಹಾನಿಗೊಳಗಾಗಿರುವ ಖಾಸಗಿ ಬಸ್ ವಲಯಕ್ಕೆ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ಬಸ್ ಮಾಲೀಕರು ಹಾಗೂ ನೌಕರರು ಜೊತೆಯಾಗಿ ಕಲೆಕ್ಟರೇಟ್ಗೆ ಮಾರ್ಚ್ ಹಾಗೂ ಧರಣಿ ನಡೆಸಿದರು. ಕೇರಳ ರಾಜ್ಯ ಪ್ರೈವೇಟ್ ಬಸ್ ಆಪರೇಟರ್ ಫೆಡರೇಷನ್ ರಾಜ್ಯ ഉപാധ്യക്ഷೆ ശരണ്യ മനോജ് മാർച്ച് ಹಾಗೂ ധരണിಯನ್ನು ഉദ്ഘാಟಿಸಿದರು. നമ്മുടെ പ്രശ്നം എന്താണ്? ഇവിടെ എല്ലാവരും സൂചിപ്പിച്ചു, പ്രിയദർശിനി പദ്ധതി നടപ്പാക്കിയതിനെ നമ്മൾ സ്വാഗതം ചെയ്യുന്നു. പക്ഷേ അത് നടപ്പാക്കേണ്ട രീതിയിൽ നടപ്പാക്കിയില്ല എന്നുള്ളതാണ് നമ്മുടെ ആക്ഷേപം. കേരളത്തിൽ ഒരേ ദൂരത്തിൽ ഒരേപോലെ പാരലായി ഓപ്പറേറ്റ് ചെയ്യുന്ന സ്വകാര്യ ബസ്സുകളും KSRTC ബസ്സുകളും, അതിൽ ഒരു സൈഡിൽ കൂടെ പോകുന്ന ബസ്സുകളിൽ ഫ്രീയും ഇപ്പുറത്തൂടെ പോകുന്ന സ്വകാര്യ ബസ്സുകളിൽ ടിക്കറ്റും എടുത്ത് യാത്ര ചെയ്യേണ്ട ഒരു സാഹചര്യം വന്നാൽ ഈ സൈഡിൽ കൂടി പോകുന്ന ബസ് സൈഡ് ആക്കേണ്ടി വരും. മറ്റേത് മാത്രം ഓപ്പറേറ്റ് ചെയ്യാൻ പറ്റുന്ന ഒരു സാഹചര്യമാണ് രാജ്യത്തുണ്ടാകുക എന്നുള്ള തിരിച്ചറിവ്. ಇಂಧನ ಬೆಲೆ ಏರಿಕೆ, ಹೆಚ್ಚಿನ ವಿಮಾ ಪ್ರೀಮಿಯಂ ಹಾಗೂ ಬಿಡಿಭಾಗಗಳ ಬೆಲೆ ಏರಿಕೆಯಿಂದ ಈಗಾಗಲೇ ಬಿಕ್ಕಟ್ಟಿನಲ್ಲಿರುವ ಖಾಸಗಿ ಬಸ್ ಮಾಲೀಕರು ಪ್ರಿಯದರ್ಶಿನಿ ಯೋಜನೆಯಿಂದಾಗಿ ತಮ್ಮ ದೈನಂದಿನ ಖರ್ಚುಗಳನ್ನು ಸಹ ಪೂರೈಸಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಆದಾಯದಲ್ಲಿನ ಇಳಿಕೆಯಿಂದಾಗಿ ಅನೇಕ ಸೇವೆಗಳನ್ನು ನಿಲ್ಲಿಸಬೇಕಾಗಿದೆ. ಇದು ಈ ವಲಯವನ್ನು ಅವಲಂಬಿಸಿರುವ ಬಸ್ ನೌಕರರನ್ನು ಸಂಕಷ್ಟಕ್ಕೆ ತಳ್ಳಿದೆ. ಖಾಸಗಿ ಬಸ್ ವಲಯವನ್ನು ರಕ್ಷಿಸಲು ನಾವು ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ಸಲ್ಲಿಸಿದ್ದೇವೆ. ಆದರೆ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕ ನಿಲುವು ಬಂದಿಲ್ಲ ಎಂದು ಪ್ರೈವೇಟ್ ಬಸ್ ಆಪರೇಟರ್ ಫೆಡರೇಷನ್ ಜಿಲ್ಲಾಧ್ಯಕ್ಷ ಕೆ ಗಿರೀಶ್ ಹೇಳಿದರು. കാസർഗോഡ് ജില്ലയിലെ എല്ലാ ഭാഗങ്ങളിലും KSRTC, 1-2 റൂട്ടുകളിൽ മാത്രമേ KSRTC ഇല്ലാത്തത്. മറ്റെല്ലാ റൂട്ടുകളിലും കാരണം കാസർഗോഡിന്റെ ഒരു വശം കടലാണ്, മറുവശം 50 കിലോമീറ്റർ ആയ കർണാടകയാണ്. ഇങ്ങനെയുള്ള ഈ റൂട്ടുകളെല്ലാം കർണാടകവുമായി ബന്ധപ്പെട്ട് KSRTC ബസ്സാണ് സർവീസ് നടത്തുന്നത്.
മറ്റൊരു മേഖല പോകുന്ന കണ്ണൂർ ഭാഗത്തേക്കാണ്. കണ്ണൂർ ഭാഗത്തേക്ക് 2 റൂട്ടുകളുണ്ട്. ആ 2 റൂട്ടുകളിൽ KSRTC ഇഷ്ടംപോലെ KSRTC ബസ്സുകളുള്ളത്. ಸರ್ಕಾರ ಅನುಕೂಲಕರ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ರಾಜ್ಯದಾದ್ಯಂತ ಬಸ್ ಮುಷ್ಕರ ಆರಂಭಿಸಲಾಗುವುದು ಎಂದು ಮುಷ್ಕರ ಸಮಿತಿ ಈ ಮೂಲಕ ಎಚ್ಚರಿಕೆ ನೀಡಿದೆ. ಪ್ರೈವೇಟ್ ಬಸ್ ಆಪರೇಟರ್ ಫೆಡರೇಷನ್ ಜಿಲ್ಲಾಧ್ಯಕ್ಷ ಕೆ ಗಿರೀಶ್, ಕಾರ್ಯದರ್ಶಿ ಟಿ ಲಕ್ಷ್ಮಣ್, ಕೇಂದ್ರ ಸಮಿತಿ ಸದಸ್ಯ ಸಿಎ ಮೊಹಮ್ಮದ್ ಕುഞ്ഞി, ಕೆಎನ್ ಬಾಲಕೃಷ್ಣನ್, ಮೊಹಮ್ಮದ್ ಕುഞ്ഞി ಪಿಎ, ಪಿವಿ ಪದ್ಮನಾಭನ್, ಎವಿ ಪ್ರದೀಪ್ ಕುಮಾರ್, ಹಮೀದ್ ಎಸ್ಕೆ, ರಾಜೇಶ್ ಯು, ಸುಬ್ಬಣ್ಣ ಆಳ್ವಾ, ಕಾರ್ತಿಕ್ ರಾಜ್, ಇಬ್ರಾಹಿಂ ಜಾಫರ್, ಇಬ್ರಾಹಿಂ ಮರ್ಜಾನ ಮುಂತಾದವರು ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರು ಬೈಕಂಪಾಡಿಯಲ್ಲಿ ಪಯ್ಯನ್ನೂರಿನ ಚಿನ್ನದ ವ್ಯಾಪಾರಿಯನ್ನು ಅಪಹರಿಸಿ ದರೋಡೆ ಮಾಡಿದ ಪ್ರಕರಣದಲ್ಲಿ 13 ಆರೋಪಿಗಳಿಗಾಗಿ ಪಣಂಬೂರು ಪೊಲೀಸರು ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಜೊತೆಗೆ ಆರೋಪಿಗಳ ಬಗ್ಗೆ ಮಾಹಿತಿ ನೀಡಿದವರಿಗೆ ಬಹುಮಾನ ಘೋಷಿಸಿದ್ದಾರೆ. ಈ ಪ್ರಕರಣದಲ್ಲಿ ಕಣ್ಣೂರು ನಿವಾಸಿ ಸೇರಿದಂತೆ 3 ಆರೋಪಿಗಳನ್ನು ಕಳೆದ ದಿನ ಬಂಧಿಸಲಾಗಿತ್ತು. ಮಹಾರಾಷ್ಟ್ರದಿಂದ ಪಯ್ಯನ್ನೂರಿಗೆ ಬರುತ್ತಿದ್ದ ಚಿನ್ನದ ವ್ಯಾಪಾರಿ ಹಾಗೂ ಅವರ ಕುಟುಂಬವನ್ನು ಬೆದರಿಸಿ 20 ಲಕ್ಷ ರೂಪಾಯಿ ಮೌಲ್ಯದ 180 ಗ್ರಾಂ ಚಿನ್ನವನ್ನು ಕದ್ದ ಪ್ರಕರಣದಲ್ಲಿ 8 ಮಲಯಾಳಿಗಳು ಸೇರಿದಂತೆ 13 ಜನರ ವಿರುದ್ಧ ಪಣಂಬೂರು ಪೊಲೀಸರು ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಮಾಹಿ ಪುಲ್ಲೂರಿನ ಶಿಜಿನ್ ಗಂಗಾಧರನ್, ಕಣ್ಣಾಪುರಂ ಚೆರುಕುನ್ನುವಿನ ಶ್ರೀರಾಗ್ ಪಾಲೊಟ್ಟುಕಾವಿಲ್, ಕಣ್ಣೂರು ಆಜಿಕೋಡು ಬೀಚ್ ರಸ್ತೆಯ ವಿ ಮಿಥುನ್ ಲಾಲ್, ಅಂಜರಕಂಡಿಯ ಪಿಪಿ ಅತುಲ್, ವೈಶಾಖ್, പിണറായി മാമ്പറംന RK നജിൽ, മാട്ടൂൽ പഴങ്കാടിയ അജീർ തറയിൽ പീടികയിൽ, പയ്യന്നൂരിನ ಆಶಿರ್, ಪ್ರಣವ್, ವೀರಾಜಪೇಟೆಯ MN ಉಬೈದ್, ಮಡಿಕೇರಿ ಹಕ್ಕತೂರಿನ ಫಿರೋಜ್ ಮೊಯ್ದು ಅಬ್ಬಾಸ್, ಮಡಿಕೇರಿ ಪೊನ್ನಂಬೇಟ್ ಸಿಯಾದ್ ಹಾಗೂ ಸಮೀರ್ ಅಲಿರಾ ಅಬ್ದುಲ್ಲಾ ಇವರಿಗೆ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಮಾಹಿತಿ ನೀಡಿದವರಿಗೆ ಪಾರಿತೋಷಕ ಬಹುಮಾನ ನೀಡಲಾಗುವುದು. ಹೆಸರು, ಇತರ ವಿವರಗಳನ್ನು ಗೌಪ್ಯವಾಗಿಡಲಾಗುವುದು ಎಂದು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಪ್ರಕರಣದಲ್ಲಿ ಕಣ್ಣೂರು ಮೂಲದ ವ್ಯಕ್ತಿ ಸೇರಿದಂತೆ 3 ಆರೋಪಿಗಳನ್ನು ಕಳೆದ ದಿನ ಬಂಧಿಸಲಾಗಿದೆ. ದರೋಡೆಯಲ್ಲಿ ನೇರವಾಗಿ ಭಾಗವಹಿಸಿದ್ದ ಕಣ್ಣೂರು ಪಾದಿರಿಯಾಡ್ ಮೂಲದ RK ನಿಮಿಲ್, ಆರೋಪಿಗಳಿಗೆ ಸಹಾಯ ಮಾಡಿದ ಕೊಡಗು ಹಕ್ಕತೂರು ಮೂಲದ ಇರ್ಷಾದ್, ಮಡಿಕೇರಿ ಮೂಲದ ಮುಸ್ತಫಾ ಪಣಂಬೂರು ಪೊಲೀಸರು ಬಂಧಿಸಿದ್ದಾರೆ. ಪಯ್ಯನ್ನೂರಿನ ಆಭರಣ ಮಾಲೀಕ ಹಾಗೂ ಸಾಂಗ್ಲಿ ಮೂಲದ ವಿಕಾಸ್ ಧನ್ವಾಡ್, ಪತ್ನಿ ರೂಪಾಲಿ, ಮಗ ವಿಪುಲ್ ಅವರ ಮೇಲೆ 3 ಕಾರುಗಳಲ್ಲಿ ಬಂದ ದರೋಡೆಕೋರರ ತಂಡ ದಾಳಿ ನಡೆಸಿ ಚಿನ್ನ ಹಾಗೂ ಕಾರನ್ನು ದೋಚಿದೆ. ಜೂನ್ 29ರ ಬೆಳಿಗ್ಗೆ ಬೈಕಂಪಾಡಿಯಲ್ಲಿ ಈ ಘಟನೆ ನಡೆದಿತ್ತು. ಮಹಾರಾಷ್ಟ್ರದಲ್ಲಿ ನಡೆದ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಕುಟುಂಬ ಪಯ್ಯನ್ನೂರಿಗೆ ಹಿಂತಿರುಗುತ್ತಿತ್ತು. ಬೈಕಂಪಾಡಿ ತಲುಪಿದಾಗ 2 ಇನೋವಾ ಕಾರುಗಳು ಹಾಗೂ 1 ಸ್ವಿಫ್ಟ್ ಕಾರಿನಲ್ಲಿ ಬಂದ ದರೋಡೆಕೋರರು ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರನ್ನು ತಡೆದು ಅಪಹರಿಸಿ ಲೂಟಿ ಮಾಡಿದೆ. ಕಾರಿನೊಳಗಿದ್ದ 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಕದ್ದೊಯ್ಯಲಾಗಿದೆ. 2 ಮೊಬೈಲ್ ಫೋನ್ಗಳು ಸಹ ಕಾಣೆಯಾಗಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇಲಿ ವಿಷ ಸೇವಿಸಿ ಚಿಕಿತ್ಸೆ ಪಡೆಯುತ್ತಿದ್ದ 18 ವರ್ಷದ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕೂಡ್ಲು ಚಟ್ಟಂಗುಳಿ ಈಜದ್ ನಗರದ SM ಮಂಜಿಲ್ನ ಅಬ್ದುಲ್ ಮನಫ್ ಅವರ ಪುತ್ರಿ ಆಮಿನಾ ನೂಸಾ ಮೃತಪಟ್ಟ ದುರ್ದೈವಿ. ಘಟನೆಯಲ್ಲಿ ಕಾಸರಗೋಡು ನಗರ ಪೊಲೀಸರು ಅಸ್ವಾಭಾವಿಕ ಸಾವಿನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಇಲಿ ವಿಷ ಸೇವಿಸಿ ಗಂಭೀರ ಅವಸ್ಥೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 18 ವರ್ಷದ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕೂಡ್ಲು ಚಟ್ಟಂಗುಳಿ ಈಸತ್ ನಗರದ SM ಮಂಜಿಲ್ನ ಅಬ್ದುಲ್ ಮನಫ್ ಅವರ ಪುತ್ರಿ ಆಮಿನಾ ನೂಸಾ ಮೃತಪಟ್ಟ ದುರ್ದೈವಿ. ಕೋಯಿಕೋಡಿನ ಖಾಸಗಿ ಆಸ್ಪತ್ರೆಯಲ್ಲಿ ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಕೊನೆ ಉಸಿರೆಳೆದಿದ್ದಾರೆ. ಜೂನ್ 25ರಂದು ಇಲಿವಿಷ ಸೇವಿಸಿದ ಬಳಿಕ ಗಂಭೀರ ಸ್ಥಿತಿಯಲ್ಲಿದ್ದ ಆಮಿನಾ ನೂಸಾ ಅವರನ್ನು ಚೆಂಗಳದ ಇಂದಿರಾನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಅವರ ಸ್ಥಿತಿ ತುಂಬ ಗಂಭೀರವಾಗಿರುವುದರಿಂದ ಕೋಯಿಕೋಡಿನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಆದರೆ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಆಮಿನಾ ಈ ಮೊದಲೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪಡೆಯುತ್ತಿದ್ದು, ಇದರ ಮಾನಸಿಕ ತೊಂದರೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬುದು ಪೊಲೀಸರ ಆರಂಭಿಕ ನಿಗಮನ. ಘಟನೆಯಲ್ಲಿ ಕಾಸರಗೋಡು ನಗರ ಪೊಲೀಸರು ಅಸ್ವಾಭಾವಿಕ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕ್ರೀಡೆಗೆ ಲಹರಿ ಎಂಬ ಸಂದೇಶದೊಂದಿಗೆ ಕೇರಳ ವಿಷನ್ ವಿಶ್ವಕಪ್ ಫುಟ್ಬಾಲಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ರೋಡ್ ಶೋವನ್ನು ಪ್ರಾರಂಭಿಸಿದೆ. ರಾಜ್ಯಮಟ್ಟದ ಉದ್ಘಾಟನೆಯನ್ನು ಕಾಸರಗೋಡಿನ ಚಿನ್ಮಯ ವಿದ್ಯಾಲಯದಲ್ಲಿ ನಡೆಸಲಾಯಿತು. ರೋಡ್ ಶೋನ ಭಾಗವಾಗಿ ವಿಶ್ವಕಪ್ ಫುಟ್ಬಾಲ್ನ ಸಂಭ್ರಮ ತುಂಬಲು ಜಿಲ್ಲೆಯ 5 ಕೇಂದ್ರಗಳಲ್ಲಿ ಸೌಹಾರ್ದ ಫುಟ್ಬಾಲ್ ಪಂದ್ಯಗಳು, ಶೂಟೌಟ್ ಹಾಗೂ ಫ್ಲಾಶ್ ಮಾಬ್ ಅನ್ನು ಆಯೋಜಿಸಲಾಯಿತು. ರಾಜ್ಯ ಸರ್ಕಾರದ ಮಾದಕ ದ್ರವ್ಯ ವಿರೋಧಿ ಅಭಿಯಾನ ಆಪರೇಷನ್ ತೂಫಾನ್ ಬೆಂಬಲಿಸಿ ವಿಶ್ವಕಪ್ ಫುಟ್ಬಾಲ್ನ ಸಂಭ್ರಮ ಹಾಗೂ ಮಾದಕ ದ್ರವ್ಯ ವಿರೋಧಿ ಸಂದೇಶವನ್ನು ಜನರಿಗೆ ವಿಭಿನ್ನ ರೀತಿಯಲ್ಲಿ ತಿಳಿಸಲು ಕೇರಳ ವಿಷನ್ ರೋಡ್ ಶೋ ಆಯೋಜಿಸುತ್ತಿದೆ.
ಸೌಹಾರ್ದಯುತ ಫುಟ್ಬಾಲ್ ಪಂದ್ಯಗಳು, ಶೂಟೌಟ್ಗಳು ಹಾಗೂ ಶಾಲೆಗಳನ್ನು ಕೇಂದ್ರೀಕರಿಸಿದ ಫ್ಲ್ಯಾಶ್ ಮೊಬ್ಗಳನ್ನು ಒಳಗೊಂಡಿರುವ ರೋಡ್ ಶೋ ಎಲ್ಲೆಡೆ ವಿಶ್ವಕಪ್ ಫುಟ್ಬಾಲ್ನ ಸಂಭ್ರಮವನ್ನು ತುಂಬುತ್ತಿದೆ. ಕಾಸರಗೋಡಿನ ಚಿನ್ಮಯ ವಿದ್ಯಾಲಯದಲ್ಲಿ ರೋಡ್ ಶೋನ ರಾಜ್ಯ ಮಟ್ಟದ ಉದ್ಘಾಟನೆ ನಡೆಯಿತು. കേരള വിഷൻ നിർദ്ദേശക എം ലോഹിതാക്ഷൻ റോഡ് ഷോ ഉദ്ഘാട്ടിಸಿದರು. നമ്മുടെ ഈ പരിപാടി തന്നെ കേരളത്തിൽ ഇന്ന് കാസർഗോഡ് മുതൽ തിരുവനന്തപുരത്തിലെത്തും 15 കേന്ദ്രങ്ങളിലായി കുട്ടികളുടെ ഇതിനെതിരെ ലഹരിക്കെതിരെയുള്ള ഫ്ലാഷ് മോബ്, ലഹരിക്കെതിരെയുള്ള ക്യാമ്പയിൻ ഒട്ടനവധി. ಚಿನ್ಮಯ ವಿದ್ಯಾಲಯದ ಪ್ರಾಂಶುಪಾಲ ಟಿ.ವಿ. ಸುಕುಮಾರನ್ ರೋಡ್ ಶೋಗೆ ಚಾಲನೆ ನೀಡಿದರು. ಸಿಒಎ ಜಿಲ್ಲಾಧ್ಯಕ್ಷ ವಿ ಮನೋಜ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಸಿಸಿಎನ್ ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್ ಶುಭ ಹಾರೈಸಿ ಮಾತನಾಡಿದರು. ಸಿಒಎ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಸ್ವಾಗತಿಸಿ ಸಿಒಎ ರಾಜ್ಯ ಕಾರ್ಯಕಾರಿ ಸದಸ್ಯ ಹಾಗೂ ಕೇರಳ ವಿಷನ್ ನ್ಯೂಸ್ ನಿರ್ದೇಶಕ ಶುಕುರ್ ಕೋಳಿಕರ ಧನ್ಯವಾದವಿತ್ತರು. ಶಾಲಾ ನಾಯಕ ಅನಿರುದ್ಧ ಮೋಹನ್ ನಂಬ್ಯರ್ ಮಾದಕ ವಸ್ತು ವಿರೋಧಿ ಪ್ರತಿಜ್ಞೆ ಬೋಧಿಸಿದರು. ಜುಲೈ 15ರವರೆಗೆ 10 ದಿನಗಳ ಕಾಲ ಫುಟ್ಬಾಲ್ ಪ್ರಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ವಿರೋಧಿ ಫುಟ್ಬಾಲ್ನ ಸಂಭ್ರಮವನ್ನು ಕೇರಳ ವಿಷನ್ ಸಿದ್ಧಪಡಿಸುತ್ತಿದೆ. ರಾಜ್ಯದ ಶಾಲೆಗಳು ಹಾಗೂ ಕಾಲೇಜುಗಳು, ಸಾರ್ವಜನಿಕ ಸ್ಥಳಗಳು, ಆಟದ ಮೈದಾನಗಳು ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಕೇರಳ ವಿಷನ್ ಗೋಲ್ಸ್ ಆನ್ ಕಂಟ್ರಿ ರೋಡ್ ಶೋ ನಡೆಸಲಿದೆ. ಪ್ರತಿದಿನ ಪ್ರತಿ ಜಿಲ್ಲೆಯ 5 ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳು ನಡೆಯಲಿದೆ. ಕೇರಳ ವಿಷನ್ ಗೋಲ್ಸ್ ಆನ್ ಕಂಟ್ರಿ ರೋಡ್ ಶೋನ ವೈಶಿಷ್ಟ್ಯತೆಗಳಲ್ಲಿ ವಿದ್ಯಾರ್ಥಿಗಳಿಂದ ಫ್ಲ್ಯಾಶ್ ಮಾಬ್, ಮಾದಕ ದ್ರವ್ಯ ವಿರೋಧಿ ಸಂದೇಶಗಳನ್ನು ಹರಡುವ ಹಾಡುಗಳು, ಸಾರ್ವಜನಿಕ ಪ್ರತಿನಿಧಿಗಳು ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ವ್ಯಕ್ತಿಗಳ ಭಾಗವಹಿಸುವಿಕೆ, ವಿವಿಧ ಕ್ಲಬ್ಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಡುವಿನ ದೈನಂದಿನ ಸ್ನೇಹಪರ ಫುಟ್ಬಾಲ್ ಪಂದ್ಯಗಳು, ಪೆನಲ್ಟಿ ಶೂಟೌಟ್ಗಳು ಹಾಗೂ ಬಹುಮಾನ ವಿತರಣೆ ಸೇರಿಕೊಂಡಿವೆ. ಕಾಂಜಂಗಾಡ್ ಕ್ರೈಸ್ಟ್ ಸಿಎಂಐ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವು ಎಲ್ಲರಿಗೂ ರೋಮಾಂಚನ ಮೂಡಿಸಿತು. ಕೇರಳ ವಿಷನ್ ನಿರ್ದೇಶಕ ಎಂ ಲೋಹಿತಾಕ್ಷನ್, ಸಿಒಎ ಜಿಲ್ಲಾ ಅಧ್ಯಕ್ಷ ವಿ ಮನೋಜ್ ಕುಮಾರ್, ಸಿಸಿಎನ್ ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್, ಸಿಒಎ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್, ಸಿಒಎ ರಾಜ್ಯ ಕಾರ್ಯಕಾರಿ ಸದಸ್ಯ ಹಾಗೂ ಕೇರಳ ವಿಷನ್ ನ್ಯೂಸ್ ನಿರ್ದೇಶಕ ಶುಕುರ್ ಕೋಳಿಕರ, ಕಾಂಜಂಗಾಡ್ ನಗರಸಭೆಯ ಸದಸ್ಯ ಹಾಗೂ ಸಿಒಎ ಸದಸ್ಯ ಅನಿಲ್, ಸಿಒಎ ಕಾಂಜಂಗಾಡು ಪ್ರಾದೇಶಿಕ ಕಾರ್ಯದರ್ಶಿ ಪ್ರಕಾಶನ್, ಜಿಲ್ಲಾ ಜೊತೆ ಕಾರ್ಯದರ್ಶಿ ಸುನಿಲ್ ಕುಮಾರ್, ಸಿಒಎ ಜಿಲ್ಲಾ ಸಮಿತಿ ಸದಸ್ಯ ಮನೋಜ್ ಕುಮಾರ್ ಪಿಕೆ ಹಾಗೂ ಫಾದರ್ ಜಾರ್ಜ್ ಪೊಂಚಾಯಿಲ್ ಮುಂತಾದವರು ಮಾತನಾಡಿದರು. ಶಾಲಾ ನಾಯಕಿ ಮೇಘ ಮಾದಕ ವಸ್ತು ವಿರೋಧಿ ಪ್ರತಿಜ್ಞೆ ಬೋಧಿಸಿದರು. ಜಿಲ್ಲೆಯ ಪ್ರವಾಸದ ಬಳಿಕ ರೋಡ್ ಶೋ ಕಣ್ಣೂರು ಜಿಲ್ಲೆಯನ್ನು ಪ್ರವೇಶಿಸಿ ಬಳಿಕ 5 ಕೇಂದ್ರಗಳಲ್ಲಿ ಪ್ರವಾಸ ನಡೆಸಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಭಾರತೀಯ ಮಜ್ದೂರ್ ಸಂಘ ಕಾಸರಗೋಡು ನಗರ ಸಮಿತಿಯ ಸಮ್ಮೇಳನ ಕಾಸರಗೋಡು ನಗರಸಭೆ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಬಿಎಂಎಸ್ ಕಾಸರಗೋಡು ವಲಯ ಅಧ್ಯಕ್ಷ ಬಾಲಕೃಷ್ಣ ನೆಲ್ಲಿಕುನ್ನು ಉದ್ಘಾಟಿಸಿದರು. കാസർഗോഡ് മുനിസിപ്പാലിറ്റിനെ സംബന്ധിച്ചിടത്തോളം കാസർഗോഡ് ജില്ലയിൽ നമ്മുടെ സംസ്ഥാന വെച്ച് നോക്കുമ്പോഴത്തേക്ക് നമ്മുടെ ഇവിടുത്തെ പ്രവർത്തനത്തിനാണ് അവർ നോക്കിക്കാണുന്നത്. നമ്മുടെ ഇവിടുത്തെ പ്രവർത്തനം എത്രത്തോളം ശക്തമാണ്, ആ പ്രവർത്തനങ്ങളാണ് ബാക്കിയുള്ള സ്ഥലത്തേക്കും കൂടി അവർ അതിനെ ഹാൻഡലൈസ് ചെയ്യുമ്പോഴത്തേക്ക് കാണുന്നത്. അപ്പം നമ്മൾ പണ്ട് മുതൽ കുറേ വർഷങ്ങളായിട്ട് കാസർഗോഡിൽ ഇപ്പോൾ വേറെ ഏത് സംഘടനയേക്കാളും കൂടുതൽ ഭാരതീയ മസ്ദൂർ സംഘത്തിനോടുള്ള ഒരു വിശ്വാസം നമ്മൾ വേറെ ഒരു നാട്ടിൽ പോലും കാണില്ല. നമ്മുടെ കാസർഗോഡിൽ ഭാരതീയ മസ്ദൂർ സംഘത്തിനുള്ള ഒരു വിശ്വാസം നമ്മുടെ കാര്യകർത്തരുടെ ഇടയിലാണെങ്കിലും ബാക്കിയുള്ള പൊതുസമൂഹത്തിൻ്റെ ഇടയിലാണെങ്കിലും ഭാരതീയ മസ്ദൂർ സംഘത്തിനോടുള്ള ഒരു വിശ്വാസം അത് കുറേ വർഷങ്ങളായിട്ട് അതേപോലെ നിലനിർത്തി പോകുന്നുണ്ട്. ഇനി അത് മുന്നോട്ട് കൊണ്ടുപോകേണ്ട ഉത്തരവാദിത്വ ബാധ്യതയും നമുക്ക് ഓരോരോ വ്യക്തികൾക്കുണ്ട്. ಕೆ ಕಮಲಾಕ್ಷ ಅಧ್ಯಕ್ಷತೆ ವಹಿಸಿದ್ದರು. ಬಿಎಂಎಸ್ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಬಿ ನಾಯರ್ ಮುಖ್ಯ ಭಾಷಣ ಮಾಡಿದರು. ಮಧೂರು ಪಂಚಾಯತ್ ಸದಸ್ಯೆ ವಸಂತ ಅಯ್ಯಪ್ಪನಗರ, ನಗರಸಭೆ ಸದಸ್ಯರು ಕೆಆರ್ ಹರೀಶ್, ಕೆ ರೇಷ್ಮಾ ಶುಭ ಹಾರೈಸಿ ಮಾತನಾಡಿದರು. ಬಿಎಂಎಸ್ ನಗರಸಭೆ ಜೊತೆ ಕಾರ್ಯದರ್ಶಿ ಕೆ ಸೌಮ್ಯ ವರದಿ ಮಂಡಿಸಿದರು. ಕೆ ಗುರುದಾಸ್ ಚರ್ಚೆಯ ಸಂಚಾಲಕರಾಗಿದ್ದರು. ಮುಂದಿನ 3 ವರ್ಷಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಬಿಎಂಎಸ್ ಜಿಲ್ಲಾಧ್ಯಕ್ಷ ಉಪೇಂದ್ರ ಕೋಟೆಕಣಿ ಸಮಾರೋಪ ಭಾಷಣ ಮಾಡಿದರು. ಸಭೆಯಲ್ಲಿ ಆದ್ವಿ ಬಿಎಸ್ ವಂದೇ ಮಾತರಂ ಗೀತೆ ಹಾಗೂ ಬಾಬುಮೋನ್ ಚೆಂಗಳ ಮಜ್ದೂರ್ ಗೀತೆ ಹಾಡಿದರು. ಕೆ ಮನೋಜ್ ಸ್ವಾಗತಿಸಿ ಕೆ ಅರುಣ್ ಧನ್ಯವಾದವಿತ್ತರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಕೊನೆಗೊಂಡಿತು.
ನೂತನ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಎ ಕೇಶವ, ಉಪಾಧ್ಯಕ್ಷರಾಗಿ ಕಮಲಾಕ್ಷ, ವೀಣಾ ನೆಲ್ಲಿಕುನ್ನು, ಚಿತ್ರಾ ಗಂಗಾಧರ, ಮೋಹನ್ ದಾಸ್ ಕೊರಕೋಡು, ಕಾರ್ಯದರ್ಶಿ ಮನೋಜ್ ಅಣಂಗೂರು, ಜೊತೆ ಕಾರ್ಯದರ್ಶಿಗಳಾಗಿ ಪ್ರಸಾದ್, ವಿನಿಲ್, ಸೌಮ್ಯ, ರಮೇಶ್ ಕಡಪುರಂ, ಕೋಶಾಧಿಕಾರಿಯಾಗಿ ಕೆ ಅರುಣ್, ಅಶೋಕ್, ಆದರ್ಶ್, ಪ್ರಮೀಳಾ ವೀರಂತಬೈಲ್, ಸ್ವಾತಿ ಕೊರಕೋಡು, ಗೋಪಾಲ್ ನೆಲ್ಲಿಕುನ್ನು, ನವೀನ್, ಗಿರೀಶ್, ಜನಾರ್ದನನ್ ಕಡಪುರಂ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೂಡಲ್ದ ಜವಣೇರ್ ವಾಟ್ಸಪ್ ಗ್ರೂಪಿನ ಆಶ್ರಯದಲ್ಲಿ ವಿದ್ಯಾಜ್ಯೋತಿ ಪ್ರತಿಭೋತ್ಸವ ಪೆರ್ಮುದೆ BPPGLP ಶಾಲೆಯಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಸೋಮಶೇಖರ GS ನೆರವೇರಿಸಿ ಮಾತನಾಡಿ, ಸಾಮಾಜಿಕ ಜಾಲತಾಣದ ಮೂಲಕ ವಾಟ್ಸಪ್ ಗ್ರೂಪಿನ ಕಾರ್ಯವೈಖರಿಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಮುಖ್ಯ ಅತಿಥಿಗಳಾಗಿ ಅಂಗಡಿಮೊಗರು ಸೇವಾ ಸಹಕಾರಿ ಬ್ಯಾಂಕಿನ ಪೆರ್ಮುದೆ ಶಾಖೆಯ ಮ್ಯಾನೇಜರ್ ರಾಮಚಂದ್ರ ಎಂ ಶಿವಗಿರಿ, ಮುಂಬೈ ಉದ್ಯಮಿ ಹರೀಶ್ ಭಂಡಾರಿ ಶಿರಿಬಾಗಿಲು, ಹಿರಿಯ ರಂಗ ಕಲಾವಿದ ಪೆರ್ಮುದೆ ALP ಶಾಲೆಯ ಮುಖ್ಯ ಶಿಕ್ಷಕ ಸದಾಶಿವ ಬಾಲಮಿತ್ರ ಹಾಗೂ ಜನಪ್ರತಿನಿಧಿಗಳಾದ ಶಶಿಕಲಾ ರವೀಂದ್ರ ರೈ, ಜನಾಬ್ ಅಜೀಜ್ ಚೇವಾರು ಮೊದಲಾದವರ ಗೌರವ ಉಪಸ್ಥಿತಿಯಲ್ಲಿ ನಡೆದ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ಪುರಸ್ಕೃತ ಸುಲ್ತಾನ್ ಜ್ಯುವೆಲರಿ ಗ್ರೂಪಿನ ಮಾಲಕರಾದ ಜನಾಬ್ ಡಾಕ್ಟರ್ ಅಬ್ದುಲ್ ರವೂಫ್, ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆಯ ಹೈಯರ್ ಸೆಕೆಂಡರಿ ವಿಭಾಗದ ಪ್ರಾಂಶುಪಾಲರಾಗಿ ನಿವೃತ್ತರಾದ ರಾಮಚಂದ್ರ ಭಟ್ ನೇರೋಳು ಹಾಗೂ ಚೇವಾರು ಶ್ರೀ ಶಾರದಾ AUP ಶಾಲೆಯ ಮುಖ್ಯ ಶಿಕ್ಷಕರ ಹುದ್ದೆಯಿಂದ ನಿವೃತ್ತರಾದ ಶಾಮು ಭಟ್ ಮಾಸ್ಟರ್ ಮೊದಲಾದವರನ್ನು ಫಲಪುಷ್ಟ ಪುಸ್ತಕ ಸ್ಮರಣಿಕೆಯೊಂದಿಗೆ ಸನ್ಮಾನಿಸಲಾಯಿತು. ಕೂಡಾಲುಗುತ್ತು ಗಣೇಶ್ ರೈ ಅವರ ಪ್ರತ್ಯೇಕ ಅನುದಾನದೊಂದಿಗೆ ಪೆರ್ಮುದೆ BPPALP ಶಾಲೆಯ ಮಕ್ಕಳಿಗಾಗಿ ಸ್ಪೋರ್ಟ್ಸ್ ಕಿಟ್ ಅನ್ನು ಹಸ್ತಾಂತರಿಸಲಾಯಿತು. ಕೂಡಾಲು ಮೇರ್ಕಳ ಗ್ರಾಮದ ಒಟ್ಟು 30 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ, ಸ್ಮರಣಿಕೆ ಪುಸ್ತಕ, ಪೆನ್ನಿನೊಂದಿಗೆ ಸನ್ಮಾನಿಸಲಾಯಿತು. ಅನಿಲ್ ಶೆಟ್ಟಿ BG ಅವರ ನಿರೂಪಣೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮಕ್ಕೆ ಗ್ರೂಪಿನ ಪ್ರಧಾನ ಅಡ್ಮಿನ್ ಶಿವಪ್ರಸಾದ್ ಶೆಟ್ಟಿ ಕೂಡಾಲು ಸ್ವಾಗತಿಸಿ ಸದಾಶಿವ ಭಂಡಾರಿಯವರು ವಂದನಾರ್ಪಣೆಯನ್ನು ನಡೆಸಿಕೊಟ್ಟರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಯೋಜನೆಯ ಬಗ್ಗೆ CA ಮನೀಶ್ ಶೆಟ್ಟಿಯವರು ಮಾಹಿತಿಯನ್ನು ಒದಗಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳ ಪರವಾಗಿ ಗ್ರೂಪಿನ BJ ಶಮಿತಾ ಉದಯ್ ಶೆಟ್ಟಿಯವರ ಸುಪುತ್ರ ದೇವಾಂಶ ಶೆಟ್ಟಿಯವರ ಇಂಗ್ಲಿಷ್ ಭಾಷಣ ಹಾಗೂ ಕುಮಾರಿ ಪಲ್ಲವಿಯ ಕನ್ನಡ ಭಾಷಣ ಎಲ್ಲರ ಪ್ರಶಂಸೆಗೆ ಭಾಜನವಾಯಿತು. ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಪುಸ್ತಕ ಭಂಡಾರವನ್ನು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ AR ಸುಬ್ಬಯ್ಯ ಕಟ್ಟೆಯವರು ಒದಗಿಸಿದರು. ಬೆಳಕು, ಧ್ವನಿ ಹಾಗೂ ಆಸನ ವೇದಿಕೆಯ ವ್ಯವಸ್ಥೆಯನ್ನು ಸಂಪೂರ್ಣ ಸೇವಾ ರೂಪದಲ್ಲಿ ಒದಗಿಸಿ ಲುಲು ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸಿನ ಮಾಲಕ ಪೆರ್ಮುದೆಪೇಟೆಯ ಉದಯೋನ್ಮುಖ ಉದ್ಯಮಿ MA ಅಲಿ ಅವರನ್ನು ಹಾಗೂ ಫೋಟೋ ವಿಡಿಯೋ ಯೂಟ್ಯೂಬ್ ಪ್ರಸಾರದ ಕಾರ್ಯವನ್ನು ಸೇವಾರೂಪದಲ್ಲಿ ನಿರ್ವಹಿಸಿದ ರಹೀಂ ARS ಹಾಗೂ ಮರುವಳ ಕೃಷ್ಣ ಭಟ್ಟರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳಾಗಿ ದುಡಿದಂತಹ ಗ್ರೂಪಿನ ಕೂಡಾಲಗುತ್ತು ಮುಗೇರು ಶ್ರೀಧರ ಶೆಟ್ಟಿ, ಕೂಡಾಲು ಭಂಡಾರಗುತ್ತು ಜಯರಾಮ ಶೆಟ್ಟಿ, ರಮೇಶ್ ಶೆಟ್ಟಿ, ಗಣೇಶ್ ಶೆಟ್ಟಿ, ದಿನೇಶ್ ರೈ BG ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. CITU ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ P. ರಾಘವನ್ ಸ್ಮರಣಾರ್ಥ ದಿನವನ್ನು ಆಯೋಜಿಸಲಾಯಿತು. ಕಾಸರಗೋಡಿನ ಚಂದ್ರಗಿರಿ ಜಂಕ್ಷನ್ನಲ್ಲಿರುವ ಪಬ್ಲಿಕ್ ಸರ್ವೆಂಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು CITU ರಾಜ್ಯ ಕಾರ್ಯದರ್ಶಿ TK ರಾಜನ್ ಉದ್ಘಾಟಿಸಿದರು. CITU ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ P. ರಾಘವನ್ ಸ್ಮರಣಾರ್ಥ ದಿನವನ್ನು ಆಯೋಜಿಸಲಾಯಿತು. ಕಾಸರಗೋಡಿನ ಚಂದ್ರಗಿರಿ ಜಂಕ್ಷನ್ನಲ್ಲಿರುವ ಪಬ್ಲಿಕ್ ಸರ್ವೆಂಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು CITU ರಾಜ್ಯ ಕಾರ್ಯದರ್ಶಿ TK ರಾಜನ್ ഉദ്ഘാಟಿಸಿದರು. മറ്റ് ബഹുജന സംഘടനയിൽ വ്യത്യസ്തമായി CITUവിൻ്റെ പ്രത്യേകത എന്താ? CITUവിൻ്റെ പ്രത്യേകത വിവിധ കാറ്റഗറി സംഘടനകൾക്ക് വിവിധ വിഷയങ്ങളാണ്. ഇന്ന് രാവിലെ ഉള്ള സംസാരിക്കുന്ന വിഷയമല്ല നാളെ സംസാരിക്കേണ്ടത്. തൊഴിലാളി ജനറൽ ബോഡിയിൽ പോകുമ്പോൾ ആ വ്യവസായത്തെ പറ്റി നന്നായി പഠിക്കാൻ ട്രേഡ് യൂണിയൻ പ്രവർത്തകന് നേടാൻ സാധിക്കണം. അവിടുത്തെ തൊഴിൽ പ്രശ്നങ്ങൾ, അവിടുത്തെ വ്യവസായ പ്രശ്നങ്ങൾ, തൊഴിലാളി പ്രശ്നങ്ങൾ, അതിൻ്റെ കൂലിയാനുകൂല്യങ്ങൾ, അതുമായി ബന്ധപ്പെട്ട സാമൂഹിക പ്രശ്നങ്ങൾ, അതെല്ലാം പ്രത്യേകമായി പഠിച്ചാൽ മാത്രമേ അവരെ അഭിസംബോധന ചെയ്യാൻ വേണ്ടി സാധിക്കൂ. നേരെ സമയത്ത് കർഷക സംഘത്തിൻ്റെ ഒരു യോഗത്തിൽ ഇപ്പോൾ കൃഷിക്കാരുടെ വിഷയങ്ങളാണ്. എല്ലാ സ്ഥലത്തും ഒരേ പ്രസംഗം നടത്തിയാൽ മതി, ഒരേ ക്ലാസ് നടത്തിയാൽ മതി. അപ്പോൾ യൂണിയൻ വിദ്യാഭ്യാസം എന്ന് പറയുന്നത് വളരെ സുപ്രധാനമാണെന്ന കാര്യം വളരെ എല്ലാ യോഗത്തിലും അവരാവട്ടം പറയും. അങ്ങനെയാണ് എല്ലാവരും പഠിച്ച് കാര്യങ്ങൾ മനസ്സിലാക്കി പ്രവർത്തകരെ മുന്നോട്ട് വന്നത്. ഇപ്പോൾ ഞാൻ സൂചിപ്പിക്കുന്നത് അദ്ദേഹത്തിൻ്റെ സംഘാടനവുമായി ബന്ധപ്പെട്ട വിഷയം. നമുക്കാർക്ക് സങ്കല്പിക്കാൻ കഴിയുന്ന സംഘടനയാണ്. നിങ്ങൾ നോക്കൂ, വളരെ പരിമിതമായ സൗകര്യമുള്ള ഈ കാസർഗോട്ട് CITUവിൻ്റെ സംസ്ഥാന സമ്മേളനം നടത്താൻ തീരുമാനിച്ചു. ഞങ്ങളുടെ ആശങ്കപ്പെട്ടു, രാഘവട്ടം നമുക്ക് നടത്തി നോക്കാം. എന്തിനേറെ പറയുന്നത് നമ്മുടെ ജില്ലാ പാർട്ടി പോലും എങ്ങനെ നടത്തും എന്ന് ആശങ്കപ്പെട്ടപ്പോൾ പരിമിതമായ നമ്മുടെ CITU പ്രസ്ഥാനത്തിൻ്റെ വളർച്ചയ്ക്ക് ഒരു നാഴികക്കല്ലാകണം ഈ സമ്മേളനം എന്ന് പ്രഖ്യാപിച്ചു അദ്ദേഹം. അങ്ങനെയാണ് സംസ്ഥാനത്ത് ഒരു അംഗീകാരം വാങ്ങി
CPIൻ്റെ സംസ്ഥാന കമ്മിറ്റി അംഗീകാരമായി ഞങ്ങൾ പിണറായി വിജയനെ പോയി കണ്ട് കത്ത് വാങ്ങി ഇവിടെ പാർട്ടി DC കൊടുത്തിട്ടാണ് ആ സമ്മേളനം നടത്തിയത്. ಜಿಲ್ಲಾಧ್ಯಕ್ಷ ಡಾಕ್ಟರ್ VPP ಮುಸ್ತಫಾ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ, TMA ಕರೀಂ, ಯು ತಂಬನ್ ನಾಯರ್, ಬೇಬಿ ಶೆಟ್ಟಿ, ಗಿರಿಕೃಷ್ಣನ್, P ಬಾಲಕೃಷ್ಣನ್, P ಶಾಂತಕುಮಾರಿ, B ಶೋಭಾ, PA ರೆಹಮಾನ್, T ನಾರಾಯಣ್, K ರವೀಂದ್ರನ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ P ಮಣಿಮೋಹನ್ ಸ್ವಾಗತಿಸಿದರು. ಬೆಳಿಗ್ಗೆ CITU ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ರಾಜ್ಯ ಕಾರ್ಯದರ್ಶಿ TK ರಾಜನ್ ಧ್ವಜಾರೋಹಣ ನೆರವೇರಿಸಿದರು. K ರವೀಂದ್ರನ್ ಸ್ವಾಗತಿಸಿದರು. ಯು ತಂಬನ್ ನಾಯರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. P ಮಣಿಮೋಹನ್, ಗಿರಿಕೃಷ್ಣನ್, B ಶೋಭಾ, ಶೋಭಲತಾ, A ಧನ್ಯವಾದ್, A ನಾರಾಯಣ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಪಾಯಕಾರಿ ತಿರುವಿನಲ್ಲಿ ಕಾನ್ವೆಕ್ಸ್ ಮಿರರ್ ಸ್ಥಾಪನೆ ಹಾಗೂ ವಿವಿಧ ಸ್ಥಳಗಳಲ್ಲಿ ಬೀದಿ ದೀಪಗಳನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕಲಾ ಕ್ರೀಡಾ ವೇದಿಕೆಯ ನೇತೃತ್ವದಲ್ಲಿ ಅಳವಡಿಸಲಾಯಿತು. ಪಾರತಿಚಾಲ್ ಜಂಕ್ಷನ್ನಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ಸಂದೀಪ್ ವಾರಿಯರ್ ದೀಪಗಳನ್ನು ಆನ್ ಮಾಡಿ ಉದ್ಘಾಟಿಸಿದರು. ಪಡನ್ನ ಪಂಚಾಯತಿನ ಉದಿನೂರು, ಪರತಿಚಾಲ್, ತ್ರಿಕರಿಪುರ ಪಂಚಾಯತಿನ ಪೇಕಡಂ, ಚವ್ವೆಲ ಕೋವೆಲ್ ಪ್ರದೇಶದಲ್ಲಿ ಸಂಸ್ಥೆಯ ನೇತೃತ್ವದಲ್ಲಿ 100 ವ್ಯಾಟಿನ 10 ಬೀದಿ ದೀಪಗಳನ್ನು ಹಾಗೂ ಕಾನ್ವೆಕ್ಸ್ ಮಿರರ್ಗಳನ್ನು ಅಳವಡಿಸಲಾಯಿತು. ಉದಿನೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ ಜಂಕ್ಷನ್ನಿಂದ ತ್ರಿಕರಿಪುರ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ತಿರುವುಗಳನ್ನು ನೋಡದೆ 2 ಕಡೆಯಿಂದ ಬರುವ ವಾಹನಗಳು ಅಪಘಾತಗಳಿಗೆ ಕಾರಣವಾಗುತ್ತಿತ್ತು. ಇದನ್ನು ತಪ್ಪಿಸಲು ಕಾನ್ವೆಕ್ಸ್ ಕನ್ನಡಿಗಳನ್ನು ಅಳವಡಿಸಲಾಗಿರುವುದು. ರಾತ್ರಿಯಲ್ಲಿ ಕಳಪೆ ಬೆಳಕು ಇರುವ ಪ್ರದೇಶದಲ್ಲಿ 100 ವ್ಯಾಟಿನ ದೀಪಗಳನ್ನು ಸಹ ಅಳವಡಿಸಲಾಗಿದೆ. ಉದಿನೂರು ಪರತಿಚಾಲ್ ಜಂಕ್ಷನ್ನಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ಸಂದೀಪ್ ವಾರಿಯರ್ ದೀಪಗಳನ್ನು ಆನ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕಲಾ ಕ್ರೀಡಾ ವೇದಿಕೆಯ ಅಧ್ಯಕ್ಷ AJ ಕಮರುದ್ದೀನ್ ಅಧ್ಯಕ್ಷತೆ ವಹಿಸಿದರು. ಪಡನ್ನ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ P ಕೈರಳಿ, ತ್ರಿಕರಿಪುರ ಗ್ರಾಮ ಪಂಚಾಯತ್ ಸದಸ್ಯ C ನೂರೈನಿ, ಕ್ರೀಡಾ ವೇದಿಕೆ ಸಂಚಾಲಕ K ಫಿರೋಜ್, MKM ಮೊಯ್ದೀನ್, KV ಫೈಸಾನ್, ಅನ್ವರ್ ರಾಕ್ಸ್, VV ಅನಿಲ್ ಕುಮಾರ್, KV ജിതേന്ദ്രൻ, ഷക്കീൽ ഉദിനൂർ, VPK ഷാൻവാസ്, PK സർവാസ് ಮುಂತಾದವರು മാതനാടിದರು. ഇരുണ്ട നാട്ടിൽ വെളിച്ചം വീശും എന്ന് നമ്മൾ തെരഞ്ഞെടുപ്പിന് മുമ്പ് നൽകിയിട്ടുള്ള വാഗ്ദാനം. ആ ഇരുൾ നിറഞ്ഞ പാതകളിൽ വെളിച്ചം വീശുക എന്നുള്ളത് നമ്മുടെ അടുത്തൊരു തീരുമാനമാണ്. അതിന്റെ തീർച്ചയായിട്ടും ഒരു 5-6 മാസക്കാലത്തിനപ്പുറം നമ്മുടെ തൃക്കരിപ്പൂര് മുഴുവൻ ഇതുപോലെ പ്രകാശപൂർണ്ണമായി നിൽക്കുന്നത് കാണാൻ സാധിക്കും. അതിലേക്കുള്ള പ്രവർത്തനങ്ങൾ നമ്മൾ തുടങ്ങിക്കഴിഞ്ഞു. നിയോജകമണ്ഡലത്തിലുടനീളം ആ രീതിയിലുള്ള പ്രവർത്തനങ്ങളുമായിട്ട് നമ്മൾ മുന്നോട്ട് പോവുകയാണ്. പ്രത്യേകിച്ച് ഇപ്പോൾ തൃക്കരിപ്പൂർ ടൗണിന്റെ സൗന്ദര്യവൽക്കരണവുമായി ബന്ധപ്പെട്ട് നമ്മളൊരു വലിയ പദ്ധതി ആസൂത്രണം ചെയ്തിട്ടുണ്ട്. അതുപോലെ തന്നെ മറ്റെല്ലാ പ്രദേശങ്ങളിലും വികസനത്തിന്റെ വെളിച്ചമെത്താത്ത ഒരു പ്രദേശവും ഈ നിയോജകമണ്ഡലത്തിൽ 5 വർഷം കഴിയുമ്പോൾ ബാക്കി ഉണ്ടാവില്ല എന്ന ഉറപ്പ് ഞാൻ ഒരിക്കൽ കൂടി നൽകുകയാണ്. അതിനുവേണ്ടിയുള്ള ആത്മാർത്ഥമായിട്ടുള്ള പരിശ്രമം ചെയ്യുന്നുണ്ട്. നമ്മുടെ ബഹുമാനിയായിട്ടുള്ള നേതാക്കളൊക്കെ മന്ത്രിമാരൊക്കെ അതിനുവേണ്ട പിന്തുണ നൽകുന്നുണ്ട്. പ്രത്യേകിച്ച് നമ്മുടെ കയ്യൂർ ചീമേനിയിൽ വരാനിരിക്കുന്ന പുതിയ പാർക്ക്, ഇൻഡസ്ട്രിയൽ പാർക്ക്, അത് ലോജിസ്റ്റിക്കൽ കം ഹൈടെക് ഇൻഡസ്ട്രിയൽ പാർക്കാണ്. അതിനു വേണ്ട എല്ലാ പിന്തുണയും ബഹുമാനായിട്ടുള്ള വ്യവസായ വകുപ്പ് മന്ത്രി PK കുഞ്ഞാലിക്കുട്ടി സാഹിബ് നൽകുന്നുണ്ട്. അതുപോലെ തന്നെ നമ്മുടെ നിരവധിയായിട്ടുള്ള പ്രൊജക്ടുകൾക്ക് വേണ്ട പിന്തുണയൊക്കെ നമുക്ക് വേണ്ട രീതിയിൽ കിട്ടുന്നുണ്ട്. നമ്മളെല്ലാവരും ഒരുമിച്ച് പ്രവർത്തിക്കണം. ഇതിപ്പോ കേവലം MLA മാത്രം പ്രവർത്തിച്ചുകൊണ്ട് കാര്യമില്ല. പക്ഷേ തദ്ദേശ സ്വയംഭരണ സ്ഥാപനങ്ങളിലെ ജനപ്രതിനിധികളും നമ്മുടെ പാർട്ടിയുടെ മുന്നണിയുടെ നേതാക്കന്മാരും എല്ലാവരും ഒരുമിച്ച് ഈ നമ്മുടെ നാടിന്റെ ഒരു വികസനത്തിന് വേണ്ടി ഇറങ്ങി പ്രവർത്തിക്കുകയും. ನ್ಯೂಸ್ ಬ್ಯೂರೋ ಚಿರುವತ್ತೂರು. ಈಚನಪಾಡಿ ಹಿರಿಯ ಬುನಾದಿ ಶಾಲೆ ಕಳತ್ತೂರಿನ ಶಾಲಾ ವ್ಯವಸ್ಥಾಪಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಅಮೃತ ಶ್ರೀ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ವ್ಯವಸ್ಥಾಪಕ M ಗಣೇಶರಾವ್ ಅಧ್ಯಕ್ಷತೆ ವಹಿಸಿದರು. ಈಚಲಂಪಾಡಿ ಹಿರಿಯ ಬುನಾದಿ ಶಾಲೆ ಕಳತ್ತೂರು ಶಾಲೆಯ ಸ್ಥಾಪಕರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಅಮೃತ ಶ್ರೀ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ವ್ಯವಸ್ಥಾಪಕ M ಗಣೇಶರಾವ್ ವಹಿಸಿದ್ದರು. ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಗಣ್ಯರಿಂದ ಸ್ಥಾಪಕರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಅಸೋಸಿಯೇಟ್ ಪ್ರೊಫೆಸರ್, ಮಂಗಳೂರು ಸಂತ ಎಲೋಶಿಯಸ್ ಕಾಲೇಜಿನ ವಿಜ್ಞಾನದ ವಿಭಾಗದ ನಿರ್ದೇಶಕರಾಗಿದ್ದ ಡಾಕ್ಟರ್ ನಾರಾಯಣ ಭಟ್ ಎಂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮ ನಡೆಯಿತು.
ಕುಂಬ್ಳೆ ಗ್ರಾಮ ಪಂಚಾಯಿತಿನ ಸದಸ್ಯ ಸುಕೇಶ್ ಭಂಡಾರಿ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಿದರು. ಅಧ್ಯಾಪಕಿ ನಿವೇದಿತಾ ಪುರಸ್ಕಾರ ವಿಜೇತ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಟ್ಟರು. ನಿವೃತ್ತ ಮುಖ್ಯೋಪಾಧ್ಯಾಯರಾದ ರಾಧಾಕೃಷ್ಣ ತುಂಗ ಕೆಎಸ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶಿವರಾಮ್ ಭಟ್ ಹಳೆಮನೆ, ಪಿಟಿಎ ಅಧ್ಯಕ್ಷ ವಸಂತ ಚೂರಿತಡ್ಕ, ಎಂಪಿಟಿಎ ಅಧ್ಯಕ್ಷೆ ಸುಧಾ ಟೀಚರ್, ಪಿಟಿಎ ಉಪಾಧ್ಯಕ್ಷ ಸುರೇಶ್ ಕೆಮ್ಮಣ್ಣು, ಎಂಪಿಟಿಎ ಉಪಾಧ್ಯಕ್ಷೆ ಶಶಿಕಲಾ, ನಿವೃತ್ತ ಅಧ್ಯಾಪಕ ವಿಶ್ವನಾಥ ಮುಂತಾದವರು ಉಪಸ್ಥಿತರಿದ್ದು ಶುಭ ಹಾರೈಸಿ ಮಾತನಾಡಿದರು. ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಆಚಾರ್ಯ ಪುತ್ತಿಗೆ ಸ್ವಾಗತಿಸಿ ಅಧ್ಯಾಪಕ ಉಮೇಶ್ ಜಿಎನ್ ಧನ್ಯವಾದವಿತ್ತರು. ಅಧ್ಯಾಪಕ ಮೋಹನ ಚಂದ್ರ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಎಲ್ಲರಿಗೂ ಸಿಹಿ ತಿಂಡಿ ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ನಡೆಯಿತು ಖಾಸಗಿ ಬಸ್ ಮಾಲೀಕರ ನೇತೃತ್ವದಲ್ಲಿ ಬಸ್ ಸೇವೆಗಳನ್ನು ಸ್ಥಗಿತಗೊಳಿಸಿ ಸೂಚನಾ ಮುಷ್ಕರ. ಪ್ರಿಯದರ್ಶಿನಿ ಯೋಜನೆ ಆರಂಭವಾದ ಬಳಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿದ ಹಿನ್ನೆಲೆಯಲ್ಲಿ ಪ್ರೈವೇಟ್ ಬಸ್ ಆಪರೇಟರ್ ಫೆಡರೇಷನ್ ಹಾಗೂ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯಿತು ಸೂಚನಾ ಸಮರ. ಕಲೆಕ್ಟರೇಟ್ಗೆ ಮಾರ್ಚ್. ಮಂಗಳೂರು ಬೈಕಂಪಾಡಿಯಲ್ಲಿ ಪಯ್ಯನ್ನೂರಿನ ಚಿನ್ನದ ವ್ಯಾಪಾರಿಯನ್ನು ಅಪಹರಿಸಿ ದರೋಡೆ ಮಾಡಿದ ಪ್ರಕರಣದಲ್ಲಿ 13 ಆರೋಪಿಗಳಿಗೆ ಪಣಂಬೂರು ಪೊಲೀಸರಿಂದ ಲುಕೌಟ್ ನೋಟಿಸ್ ಜಾರಿ. ಆರೋಪಿಗಳ ಬಗ್ಗೆ ಮಾಹಿತಿ ನೀಡಿದವರಿಗೆ ಬಹುಮಾನ ಘೋಷಣೆ. ಗಿಳಿ ವಿಷ ಸೇವಿಸಿ ಚಿಕಿತ್ಸೆ ಪಡೆಯುತ್ತಿದ್ದ 18 ವರ್ಷದ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಕೂಡ್ಲು ತೆಟ್ಟಂಗೋಳಿ ಈಸತ್ ನಗರದ ಅಬ್ದುಲ್ಲಾ ಮಾನಫ್ ಅವರ ಪುತ್ರಿ ಆಮಿನಾನೂಸ್ ಮೃತಪಟ್ಟ ದುರ್ದೈವಿ. ಕ್ರೀಡೆಯೇ ಲಹರಿ ಎಂಬ ಸಂದೇಶದೊಂದಿಗೆ ಕೇರಳ ವಿಷನ್ ವಿಶ್ವಕಪ್ ಫುಟ್ಬಾಲಿಗೆ ಸಂಬಂಧಿಸಿದಂತೆ ಆಯೋಜಿಸಿತು ಪ್ರತ್ಯೇಕ ರೋಡ್ ಶೋ. ಕಾಸರಗೋಡಿನ ಚಿನ್ಮಯ ವಿದ್ಯಾಲಯದಲ್ಲಿ ನಡೆಯಿತು ರಾಜ್ಯ ಮಟ್ಟದ ಉದ್ಘಾಟನೆ. ನಡೆಯಿತು ಭಾರತೀಯ ಮಜ್ದೂರ್ ಸಂಘ ಕಾಸರಗೋಡು ನಗರಸಭೆ ಸಮಿತಿಯ ಸಮ್ಮೇಳನ. ಬಿಎಂಎಸ್ ಕಾಸರಗೋಡು ವಲಯ ಅಧ್ಯಕ್ಷ ಬಾಲಕೃಷ್ಣ ನೆಲ್ಲಿಕೊನ್ನು ಅವರಿಂದ ಉದ್ಘಾಟನೆ. ನಡೆಯಿತು ವಿದ್ಯಾಜ್ಯೋತಿ ಪ್ರತಿಭೋತ್ಸವ ಕೂಡಲ್ದ ಜವಣೇರ್ ವಾಟ್ಸಪ್ ಗ್ರೂಪಿನ ಆಶ್ರಯದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.